ಮಾನ್ವಿತಾ, ಪೊಲೀಸ್ನವ್ರಿಗೆ ಫೋನ್ ಮಾಡಿದ್ದೀನಿ ಕಣಮ್ಮ. ಇವಾಗ ಬರ್ತಾರೆ. ಅದಕ್ಕೇನೆ ನೀನು ಇಲ್ಲೇ ಇರು. ನಾನು ಹೋಗಿ ಅವಳನ್ನ ಕೇಳ್ತೀನಿ. ಮಾನ್ವಿತ ಅಂತಾಗೆ ತಪ್ಪಾಯಿತು ಅಂತ ಕ್ಷಮೆ ಕೇಳು. ಕಾಲಿಗೆ ಬಿದ್ದು ನಾನು ಕಳ್ತನ ಮಾಡಿದೆ ಅಂತ ಒಪ್ಕೆ. ಇಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಪೊಲೀಸ್ನವ್ರು ಬರ್ತಾರೆ, ನೀನು ಸ್ಟೇಷನ್ಗೆ ಹೋಗ್ಬೇಕಾಗುತ್ತೆ. ಪೊಲೀಸ್ನವ್ರು ಬಂದಾಗ ನೀನು ಕ್ಷಮೆ ಕೇಳಿರೋ ನಾವು ಒಪ್ಪಿಗೆಮಲ್ಲ. ಪೊಲೀಸ್ನವ್ರು ಬರೋದಕ್ಕಿಂತ ಮುಂದಾಗಲೇ ನೀನು ಕ್ಷಮೆ ಕೇಳಿದೆ ಬಿಡಾತ ಅಂತ ಹೇಳಿ ಸುಮ್ಮನೆ ಆಗ್ಬಿಡ್ತೀವಿ. ಇಲ್ಲ ನೀನು ಸ್ಟೇಷನ್ಗೆ ಹೋಗೋಕ್ಕೆ ರೆಡಿಯಾಗಿರು ಅಂತ ಹೇಳ್ತೀನಿ. ಅಯ್ಯೋ ಅವಳು ಒಪ್ಕೆಮಲ್ಲ ಬಿಡಾಜಿ. ಅವಳು ಯಾವುದೇ ಕಾರಣಕ್ಕೂ ಮಾಡಿರೋ ತಪ್ಪ ಒಪ್ಕೆಮಲ್ಲ. ಬೋಲ ಆಟಗಾತಿ ಅವಳು. ಮಾಡಿರೋ ತಪ್ಪ ಒಂದು ಸುಸ ಒಪ್ಕೆಮಲ್ಲ. ಅಯ್ಯೋ ನಾನು ಯಾಕೆ ಒಪ್ಕೋಬೇಕು, ನಾನು ಇವ್ರ ಮುಂದೆ ತಗ್ಬೇಕೆ ಅನ್ನೋ ಅಂತ ಬುದ್ಧಿ ಅವಳದು. ಒಪ್ಕೊಂಬಲ್ಲ ಕಣಜ್ಜಿ, ಖಂಡಿತ ಒಪ್ಕೊಂಬಲ್ಲ ಅವಳು. ಯಪ್ಪ 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 ಅವಳ ಹತ್ರ ಇರೋ ಬುದ್ಧಿ ಎಂತದಂದ್ರೆ ನಾನು ಏನೇ ಆದ್ರೂ ನಾನು ಯಾರ ಹತ್ರನೂ ತಗ್ಗಲ್ಲ ಅನ್ನೋ ಅಂತ ಬುದ್ಧಿ. ಅಯ್ಯಪ್ಪ ನಾನು ಏನೋ ಅಂದ್ಕೊಂಡಿದ್ದೆ ಹೊಸ್ದಾಗಿ ಬಂದಾಗ, ಆದರೆ ಇಂಥ ಬುದ್ಧಿ ಐತೆ ಅಂತ ಹೇಳಿ ಅಂದ್ಕೊಂಡಿರ್ಲಿಲ್ಲ ನಾನು. ಇಲ್ಲ ಸುಮ್ಕಿರೋ. ತರ್ಗೆಲ್ಲನ ಸರಿಯಾಗಿ ಬಿಸಿ ಮುಟ್ಟಿಸ್ಬೇಕು. ಇಲ್ಲೆಲ್ಲನ ಸೀರೆಗಳನ್ನೆಲ್ಲ ನೋಡು ದುಡ್ಡಿಗೆ ತಾಂತಾರೆ ಅಂತ ಒಣಗಾಕಿರೋ ಸೀರೆಗಳನ್ನೆಲ್ಲ ಓದ್ಕೊಂಡು ಹೋಗಿ ಮಾರಾಟ ಮಾಡ್ಕೊಂತಾಳೆ ಅಂತ ಹೇಳಿ ಎಲ್ಲ 4 ತೀಡಿ ಅವ್ರು ಬಾಯಿ ಬಿಡಿಸ್ತಾರೆ. ನಾನು ಮಾಡಲ್ಲ ಅಂತ, ನನಗೆ ಮಾಡಿಲ್ಲ ಅಂತ ಒಪ್ಕೊಂಬಲ್ಲ. ಅವರೆಲ್ಲ 4 ತೀಡ್ತಿದಂಗೆ ಬಾಯಿ ಬಿಡಬೇಕಲ್ಲ ಮುಡಿ. ಹಂಗಾಗುತ್ತೆ ನೋಡು. ಸರಿ ಆಯ್ತಜ್ಜಿ, ಹೋಗಿ ಕೇಳವು. ಅವಳು ನಾನು ಒಪ್ಕೊಂಬಲ್ಲ ಅಂತಾಳೆ. ಒಪ್ಕೊಂಬಲ್ಲ ಅಂತಂದ್ರೆ ನಡಿ ಸ್ಟೇಷನ್ಗೆ ಎಂಬೋದು ಅಷ್ಟೇನೆ. ಅಲ್ಲದಲ್ಲಿಗೆ ಇದ್ದೇ ಇರುತ್ತೆ. ನಡಿಯಮ್ಮ ನೀನು ಪಾಡಿಗೆ ನೀನು ಅಂತ ಹೇಳಿ ಕಳಿಸ್ತಾಯಿತು. ನಮ್ಮ ತಗವೆಲ್ಲ ನಡೆಯಲ್ಲ. ನಾನು ಬಂದೈದ್ನಿ ಅಂತಂದ್ರೆ ಯಾರು ತಪ್ಪಾಗೈತೆ ಅವ್ರು ತಪ್ಪೇ. ಅಲ್ಲ ಪಾಪ ಹುಡುಗಿ ಒಣಗಾಕಿರೋ ಸೀರೆಗಳನ್ನ ಓದ್ಕೊಂಡು ಎಮ್ಗಳು ಮಾರ್ಕೊಂಬಕ್ಕೆ ಹೋದೆ. ಇದ್ಯಾವ ನೀತಿ, ಯಾವ ರೀತಿ ಸರಿ ಇದು? ಏನಾನ ಮಾನ್ವಿತ ತಪ್ಪು ಮಾಡಿದ್ರೆ ಬಿಡಪ್ಪ ಮಾನ್ವಿತ ತಪ್ಪು ಮಾಡ್ಯವಳೆ ಅಂತ ಅನ್ಬೋದಾಗಿತ್ತು. ಪಾಪ ಹುಡುಗಿದೇನು ತಪ್ಪಿಲ್ಲ. ಸುಮ್ಮನೆ ಹುಡುಗಿ ಮೇಲೆ ಇದು ಮಾಡಿದರೆ ಕಂಪ್ಲೇಂಟನ್ನು ಮಾಡಿದ್ದೀವಿ. ಈಗ ಪೊಲೀಸ್ನವ್ರು ಬರ್ತಾರೆ, ನೋಡೋಣ ಅವಳು ಏನು ಹೇಳ್ತಾಳೆ ಅಂತ ಹೇಳಿ. ಅವಳು ಒಪ್ಕೊಂಬಲ್ಲ. ಅವಳು ಏನೇಂದ್ರೂ ಒಪ್ಕೊಂಬಲ್ಲ. ಅಜ್ಜಿ ಸೀರೆ ವಿಚಾರಕ್ಕೆ ಯಾಕೆ ಸುಮ್ಮನೆ ಏನಾದರೂ ತಪ್ಪಾಯಿತು ಅಂತ ಒಪ್ಕೊಂಡ್ರೆ ಬಿಟ್ಟು ಬಿಡೋಣ. ಏನಾನ ಒಪ್ಕೊಂಬಲಿಲ್ಲ ಅಂತಂದ್ರೆ ಮಾತ್ರ ಕಳ್ಸೋಕ್ಕಾಗುತ್ತೆ ಸ್ಟೇಷನ್ಗೆ ಅಂತ ಹೇಳಿ ಹೇಳ್ತಾ ಇದ್ದೆ. ಯಾಕಂದರೆ ಸೀರೆ ವಿಚಾರಕ್ಕೆಲ್ಲ ಅಯ್ಯೋ ಇವ್ರು ನೋಡಪ್ಪ ಸೀರೆ ವಿಚಾರಕ್ಕೆಲ್ಲ ಪೊಲೀಸು ಕಂಪ್ಲೇಂಟು ಅಂತ ಹೋಗ್ತಾರೆ, ನಮ್ಮಂಗೆ ಆಗುತ್ತೆ. ಮಾನಸ ಏನ್ ಹೇಳ್ರಿ? ಯಾಕೆ ಬಂದಿಲ್ಲ ಮಾನಸ ಅಂತ ಕೂಕಂತ ಇದ್ದೀರಾ? ಡಿಸೈಡ್ ಮಾಡಿದೆ ಯಾವ್ದು ಕೊಪ್ಪಿ ಅಂತೀಯ ನೀನು? ಇಲ್ಲ 1 ಲಕ್ಷ ದಂಡ ಕೊಟ್ಕೊಡು. ಎಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಕ್ಕೆ ರೆಡಿಯಾಗಿರು. ಇಲ್ಲ ತಪ್ಪಾಯ್ತು ಅಂತ ಹೇಳಿ ಅವಳು ಕಾಲಿಗೆ ಬಿದ್ದು ಕ್ಷಮೆ ಕೇಳು. ನಾನು ಹಿಂಗೆ ಮಾಡಬಾರ್ದಾಗಿತ್ತಮ್ಮ, ಏನೋ ಮಾಡಿದೆ ತಪ್ಪಾಯ್ತು ಅಂತೇಳಿ ಕಾಲಿಗೆ ಬಿದ್ದು ಕ್ಷಮೆ ಕೇಳು. ಛೇ ಥೋ, ನಾನು ಅವಳು ಕಾಲಿಗೆ ತೆಗಿ. ನಾನು ಇಲ್ಲೋಡು ಎಂತ ಸಂದರ್ಭ ಬಂದೈತೆ ಅಂತ ನಾನು ತೆಗಿ ಅವಳು ಕಾಲಿಗೆ ಬಿದ್ದು ಕ್ಷಮೆ ಕೇಳದ? ಥೋ ಛೀ ಹಾಗದ ಮಾತು ಇದು. ನಾನಂತೂ ಒಪ್ಕೊಳ್ಳಲ್ಲ. ನಾನು ಯಾಕೆ ಒಪ್ಕೊಂಡ್ಲಿ? ನಾನು ಅವಳು ಕಾಲಿಗೆ ಬಿದ್ದು ಕ್ಷಮೆ ಕೇಳದ? ಯಪ್ಪ 1 ಲಕ್ಷ ದಂಡನೂ ಕೊಟ್ಕೊಡೋದಿಲ್ಲ. ಅದೇನು ಮಾಡ್ತೀರ ಮಾಡಿ. ನಾನು ಯಾವುದಕ್ಕೂ ಎದುರಂತವಳಲ್ಲ. ನಾನು ಯಾವುದಕ್ಕೂ ಎದುರಲ್ಲ. ಇವಳು ಅವಳ ಕಾಲಿಗೆ ಬಿದ್ದು ಕ್ಷಮೆ ಕೇಳ ಅಂತದ್ದೇನು ತಪ್ಪು ಮಾಡಿಲ್ಲ. ಅಂತ ತಪ್ಪೇನು ಮಾಡವಳೆ? ಅಂತ ಸೀರೆ ಮಸ್ತಾಗಿರ್ತಾವಪ್ಪ. ನನ್ನವೇಂತ ಅವಳು ಹೆಂಗಂತಾಳೆ? ನಾವು ಅಂಥವೇ ಸೀರೆ ತಾಂಡಿರ್ತೀವಿ. ನಮ್ಮದೇ ಡಿಸೈನ್ ಜಾಕೆಟ್ ಇಕ್ಕೊಂಡು ಹೊಲಿಸ್ಕೊಂಡಿರ್ತೀವಿ, ಅದೇ ಕಲರೇ ತಾಂಡಿರ್ತೀವಿ. ನಂದೇ ಸೀರೆ ಅಂತಂದರೆ ಅದ್ರ ಮೇಲೆ ಏನಾದರೂ ಅವಳ ಹೆಸರು ಬರ್ದೈತಾ? ಅಲ್ಲ ಹೇಳು, ಅದ್ರ ಮೇಲೆ ಏನಾದರೂ ಅವಳ ಹೆಸರು ಬರ್ದೈತಾ? ಅದನ್ನ ಹೇಳ್ರಿ ಫಸ್ಟ್. ನೀವು ಹೆಸರು ಬರ್ದಿರಲ್ಲ, ಯಾರ ಸೀರೆ ಮೇಲೂ ಹೆಸರು ಬರ್ದೆ ನೋಡ್ಕೊಂಬಲ್ಲ ಸೀರೆಗಳನ್ನ. ಸುಮ್ಮನೆ ಹೇಳ್ಬೇಡ ನೀನು. ಒಪ್ಕೆ ಮತ್ಕಲಿ ಅಷ್ಟೇನೆ. ಒಪ್ಕೊಂಬಿಲ್ಲ ಸ್ಟೇಷನ್ಗೆ ಹೋಗಕ್ಕೆ ರೆಡಿಯಾಗಿರು. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಪೊಲೀಸ್ನವರೆಲ್ಲ ಬಾಯಿ ಬಿಡಿಸ್ತಾರೆ ಅಷ್ಟೇನೆ. ಆಯ್ತು ಹೇಳ್ಬಿಡು. ಏನಯ್ಯೋ, ನಾನು ಯಾವುದಕ್ಕೂ ಎದ್ರಕಂಬಂತ ಮಗಳೇ ಅಲ್ಲ. ಪೊಲೀಸ್ನವ್ರು ಬರ್ತಾರ ಬರ್ಲಿ ಬಿಡು, ನಾನೆಲ್ಲ ಮಾತಾಡ್ತೀನಿ. ನಾನು ಸೀರೆಗಳು ಕದ್ದಿದ್ದೀನಿ ಅನ್ನೋದಕ್ಕೆ ಏನಿದೆ ಸಾಕ್ಷಿ ಅಂತ ಕೇಳ್ತೀನಿ. ನಾನು ಮಾಡಿಲ್ಲ ಅಂದ್ರೆ ಮಾಡಿಲ್ಲ. ಇಂಥ ಕೆಲಸಗಳು ನಾನು ಏನಕ್ಕೆ ಮಾಡಲಿ? ನಾನು ಮಾಡಿಲ್ಲ ಅಂತಲೇ ಹೇಳೋದು. ನಾನು ಎದ್ರಕಂಬಲ್ಲ. ಏನು ಪೊಲೀಸ್ ಸ್ಟೇಷನ್ನು ಅದು ಇದು ಅಂತ ಏನು ಎದುರ್ಸಕ್ಕೆ ಬಂದಿದ್ದೆ? ಬರ್ತೀರಾ? ಪಂಚಾಯತಿಗೆ ಹಾಕ್ತೀವಿ, ಅದನ್ನ ಮಾಡ್ತೀವಿ ಇದನ್ನ ಮಾಡ್ತೀವಿ ಅಂತೇಳಿ ಏನು ಎದುರ್ಸಕ್ಕೆ ಬರ್ತೀರಾ? ನಾನು ಎದ್ರಕೊಳ್ಳಲ್ಲ ಬಿಡು. ನಾನು ಯಾರಿಗೆ ಆಗಲಿ ಎದ್ರಕಮ್ಮ ಅಂತಾಳಲ್ಲ, ನಾನು ತಗ್ಗಿ ಅವಳ ಮುಂದೆ ಕ್ಷಮೆ ಕೇಳೋ ಅಂತವಳು ಅಲ್ಲ. ನಾನು ಅಷ್ಟು ಚೀಪ್ ಆಗಿಬಿಡ್ತೀನಿ. ಅವಳ ಮುಂದೆ ನಾನು ಕ್ಷಮೆ ಕೇಳೋದ? ಅದೆಲ್ಲ ಸಾಧ್ಯನೇ ಇಲ್ಲ. ಓಹೋ ಹೆಂಗ ಮಾತಾಡ್ತೀಯ ನೋಡು ನೀನು. ಹಿಂಗೆಲ್ಲ ಮಾತಾಡ್ತೀಯ ಅಂತಂದ್ರೆ ನೀನು ಸುಮಾರಾದಾಳಲ್ಲಮ್ಮ.
ಇಲ್ಲ ನಿನ್ಗೊಂದು ಗತಿ ಕಾಣಿಸ್ತಲೇನೆ ಬಿಡಲ್ಲ ಕಣೆ. ಅದೇನಾಗುತ್ತಾ ಆಗ್ಲಿ ನೋಡೋಣ. ನೀನು ಸರಿಯಾಗಿ ಬುದ್ಧಿ ಕಲಿಸ್ಬೇಕು, ನಾನು ಬಿಡಬೇಕು. ಇನ್ನುವರೆಗೂ ಆಗೈತೆ ಈ ಲಸ್ಮಾಕ ಕಿವೆ ಕಾಯ್ಕೊಂಡವಳು ಯಾವ್ದನ ಒಂದು ವಿಷಯ ಅಂತಂದ್ರೆ ಅದನ್ನ ದಾರಿಗೆ ತಕ್ಕಬೇಕು. ಅವ್ರಿಗೆ ಯಾರು ತಪ್ಪು ಮಾಡಿರ್ತಾರ ಅವ್ರಿಗೆ ಬುದ್ಧಿ ಕಲ್ಸೋ ತಕನ ಈ ಲಸ್ಮಕ್ಕ ಯಾರನ್ನು ಬಿಟ್ಟಿಲ್ಲ, ಬಿಡೋದು ಇಲ್ಲ. ನೀನ್ ನನ್ನ ಹತ್ರನೇ ಇಷ್ಟೊಂದು ನೀನು ವಾದ ಮಾಡ್ತಾ ಇದೀಯ ಅಂತಂದ್ರೆ ನೋಡೋಣ ಕಣೆ, ನೋಡೋಣ. ಏನೋ ನಾವನ್ನ ಮತ್ತೆ ಕೇಳ್ಕೊಳೋಣ ಅಂತೇಳಿ ಬಂದೆ, ನೋಡೋಣ. ಈಗಲೇ ಪೊಲೀಸ್ನವ್ರು ಬರ್ತಾರೆ, ಕರ್ಕೊಂಬಂದು ನಿನ್ನ ಅರೆಸ್ಟ್ ಮಾಡಿಸ್ಲಿಲ್ಲ ಅಂತಂದ್ರೆ ಕೇಳಿ ನನ್ನ ಹೆಸರು ಲಸ್ಮಕ್ಕ ಅಂತ ಕರಿಬೇಡ. ನಂತ ವಾದ ಮಾಡ್ತಾ ಇದೀಯ ನೀನು? ಓಯ್, ನನ್ನ ಹತ್ರ ವಾದ ಮಾಡಬೇಡ ನೀನು. ಯಾರ ಹತ್ರ ವಾದ ಮಾಡ್ತಾ ಇದ್ದೀನಿ ಅಂತ ನಿನ್ನ ಒಂದು ನೀಟಿನ ಒಂದು ಸುಸ ಗೊತ್ತಿಲ್ಲ ನಿನಗೆ. ಗೊತ್ತಿಲ್ದಲ್ಲ ಹಿಂಗೆ ಮಾಡ್ತಾ ಇದೀಯಾ? ಮಾಡು. ನಿನ್ ತಪ್ಪಾಗೈತೆ, ನೀನು ಒಪ್ಕೊಳ್ಬೇಕು. ಇದ್ರಾಗೆ ನನ್ನ ಮಾನ್ವಿತನ್ ತಪ್ಪಿದ್ರೆ ಅವಳನ್ನೇ ಬೈತಿದ್ದೆ. ಮಾನ್ವಿತ ನೀನು ಹಿಂಗೆ ಮಾಡಬಾರ್ದಾಗಿತ್ತಮ್ಮ ಅಂತೇಳಿ ಬೈತಿದ್ದೆ ನಾನು. ಇವತ್ತು ತಪ್ಪು ಯಾರ್ದು? ನಿಂದೇನೆ. ನನ್ನ ಹತ್ರ ವಾದ ಮಾಡಿದ್ರೆ ನೀನಂತೂ ಉದ್ಧಾರ ಆಗಲ್ಲ. ನನ್ಗೆ ವಿರುದ್ಧ ಮಾತಾಡಿದ್ರೆ ಅಂದ್ರೆ ನಿನಗೈದ ಸರಿಯಾಗಿ. ಇರೋದು ಹೇಳ್ತಾ ಇದೀನಿ, ನಾನು ಯಾರಿಗೂ ತಗ್ಗಲ್ಲ, ನಾನು ಕ್ಷಮೆ ಕೇಳೋ ಅಂತ ಮಗಳೇ ಅಲ್ಲ. ನೋಡೋಣ ಅದೇನಾಗುತ್ತೆ ಆಗ್ಲಿ, ನೋಡೋಣ ಕಣೆ, ನೋಡೋಣ. ನಿನ್ನ ಜಂಬ ಎಲ್ಲ ಇಳಿಸ್ಲಿಲ್ಲ ನಾನು ಲಸ್ಮಕ್ಕ ಅಂತ ಕರಿಬೇಡ. ಹೆಂಗ್ ಮಾತಾಡ್ತಾಳೆ ನೋಡು. ನನ್ನ ತಾಯಿ ಇಷ್ಟೊಂದೆಲ್ಲ ವಾದ ಮಾಡ್ತಾ ಇದ್ದಾಳೆ. ಅದ್ರ ಸಾಕು ಬರ್ತಾರೆ ಪೊಲೀಸ್ ಸ್ಟೇಷನ್ ಅದು ಇದು ಅಂತ. ಸೀರೆ ವಿಷಯಕ್ಕೆಲ್ಲ ಪೊಲೀಸ್ ಸ್ಟೇಷನ್ ಹೋದ್ರೆ ಮಕ್ಕಳು ಕಳಿಸ್ತಾರೆ ಇವ್ರಿಗೇನೆ. ಎದುರ್ಸಕ್ ಬಂದವ್ರೆ ಇವಳೆ, ಎದುರ್ಸಕ್ ಬಂದವ್ರೆ. ಅಯ್ಯೋ, ನಾನು ಯಾರಿಗೂ ಎದುರ್ಕೊಳ್ಳಲ್ಲ ಬಿಡು. ಅದು ಏನಾಗುತ್ತೆ ಆಗ್ಲಿ ಅಂತೀನಿ. ಏನಾಗುತ್ತೆ ಆಗ್ಲಿ ಅಂತೇಳಿ ನಾನು ಯಾವತ್ತೂ ಯಾರಿಗೂ ಎದುರ್ಕೊಳಕ್ ಹೋಗಲ್ಲ. ಅಲ್ಲ, ನಾನು ಅವಳ ಮುಂದೆ ಕ್ಷಮೆ ಕೇಳ್ಬೇಕಂತೆ, ನಾನು ಅವಳು ಕಾಲಿ ಬಿಡ್ಬೇಕಂತೆ. ನೋಡಪ್ಪ ಹೆಂಗೈತೆ ಅಮ್ಮ. ಅದು ಯಾಕಂಗ ಆಡುತ್ತೆ? ನಮ್ಮ ಅಜ್ಜಿಗೂ ನಮ್ಮ ಅಪ್ಪ ನಮ್ಮ ಅಮ್ಮಿಗೂ ಇಲ್ಲದೆಲ್ಲ ಹೇಳ್ಕೊಟ್ಟು ಇವಾಗ ಇವಳು ಸಪೋರ್ಟಿಗೆ ಬಂದು ನಿಂತ್ಕೊಂಡು ಏನ್ ಹಿಂಗ್ ಮಾಡ್ತೈತಿ ಅಮ್ಮ? ಹೇಳು, ಈ ಅಮ್ಮ ಒಂದು ಇಲ್ದಿದ್ರೆ ಸಾಕಾಗಿತ್ತಮ್ಮ. ಈ ಅಮ್ಮ ಯಾಕೆ ಬಂತು? ಇವಳು ಸಪೋರ್ಟಿಗೆ ಇದೀನಿ ಅಂತ ಈ ಅಮ್ಮ ಬಂದೈತಿ. ಬಿಡ, ಯಾರ್ಗ್ಯಾಕೆ ಎದ್ರಕಬೇಕೆ? ಯಾರಿಗೇನು ಎದ್ರಕಮ್ಮ ಅಂತದ್ದೇನಿಲ್ಲ. ಅಯ್ಯೋ, ಎದುರಿಸ್ತಾರ ಅಷ್ಟೇನೆ. ಎದ್ರಕೊಂಡ್ರೆ ಅವ್ರಿಗೆಲ್ಲ ನಾವ್ ಯಾಕೆ ಎದ್ರಕೊಳ್ಳೋಣ? ಬಿಡೆ. ಲಾಸಿಯ, ನಾನು ಎದ್ರಕೊಳ್ಳಲ್ಲ. ನೋಡೋಣ ಅದೇನಾಗುತ್ತೆ ಆಗ್ಲಿ. ಅಲ್ಲ, ನನಗೆ ಎದುರಿಸಕ್ ಬಂದವ್ರೆ ಏನು? ನಾನು ನೆನ್ನೆಸ್ಲೆ ಸುಮ್ಕಾದ್ರಲ್ಲ, ಸುಮ್ಮನಾಗವ್ರೆಲ್ಲ ಎದ್ರಕೊಂಡು ಅಂತ ನಾನು ಅನ್ಕೊಂಡಿದ್ದೀನಿ. ಇನ್ನು ಈಗ ಬಂದವ್ರೆ. ಪೊಲೀಸ್ ಕಂಪ್ಲೇಂಟ್. ಸುಮ್ಮನೆ ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ, ಏನಿಲ್ಲ. ಸುಮ್ಮನೆ ನಾನು ನೋಡೋಣದೇ ಏನು ಮಾಡ್ತಾರೆ ಅಂತ, ಏನು ಅಂತಾಳೆ ಅಂತ ಬಂದವ್ರೆ. ಎದ್ರಕೊಬಿಡ್ತಾಳೇನೋ, ಹಂಗಂದಟ್ಗೆ ಪೊಲೀಸು ಕಂಪ್ಲೇಂಟು ಅಂತ ಹೇಳಿದ ತಕ್ಷಣ ಎದ್ರಕೊಬಿಡ್ತಾಳೆ ಮಾನಸ ಅಂತ ತಿಳ್ಕೊಂಡ್ಬಿಟ್ಟವ್ರೆ. ನಾನು ಯಾಕೆ ಎದ್ರಕಮ್ಮ? ನಾನು ಎದ್ರಕಮ್ಮಲ್ಲ ಬಿಡು. ಅದೇನಾಗುತ್ತಾ ಆಗ್ಲಿ ಅಂತೀನಿ. ಇವು ಇಂಥವ್ರಿಗೆಲ್ಲ ಎದ್ರಕೊಂಡ್ರೆ ಆಯ್ತೇನೆ. ನಾನು ಎದ್ರಲ್ಲ. ಬರ್ಲಿ, ಅದು ಯಾರು ಬರ್ತಾರೆ ಬರ್ಲಿ, ನೋಡೋಣ. ನಾನು ಮಾತಾಡ್ತೀನಿ, ಧೈರ್ಯವಾಗಿ ನಿನ್ಕೊಂಡು ಮಾತಾಡ್ತೀನಿ. ನಾನು ಎದ್ರಕೊಳ್ಳಲ್ಲ ಬಿಡು ಇವಳೆ. ಅದೇ ಮತ್ತೆ ಯಾಕೆ ಎದ್ರಕೋಬೇಕು? ಎದ್ರಕಮ್ಮ ಅಂತ ಕೆಲಸ ನಾವೇನು ಮಾಡಿಲ್ಲ. ಅಂತ ಸೀರೆ ಎಷ್ಟಿರ್ತವೆ, ಒಂದೇ ಥರದ ಕಲರ್ ಅಂತ ನೀನೇ ಕ್ವಶನ್ ಮಾಡು ಅಷ್ಟೇನೆ. ನೀನು ಕ್ವಶನ್ ಮಾಡೋದಕ್ಕೆ ಅವ್ರ ಉತ್ತರ ಕೊಡ್ಲಿ ಬೆಳ್ಳಿ ಹೇಳು ಅಲ್ವೇ? ಅದೇ ಎದ್ರಸಕ್ಕೆ ಬಂದವ್ರು ಹಂಗೆ ಅಂದಿಡ್ಕೆ ಎದ್ರಕೊಬಿಡ್ತಾಳೆ ಅಂತ ಹೇಳಿ. ನಮ್ಮ ಅಮ್ಮನೂ ಹಂಗೆ ಮಾತಾಡ್ಸಲ್ಲ ಬೆಳಗ್ಗೆಯಿಂದಾನ. ಅವಳನ್ನು ಮಾತಾಡ್ಸುತ್ತೆ, ನಾನು ಮಾತಾಡ್ಸಲ್ಲ. ನಮ್ಮ ಅಜ್ಜಿನೂ, ನಮ್ಮ ಅಪ್ಪಯ್ಯ, ನಮ್ಮ ಅಮ್ಮಯ್ಯ ಎಲ್ಲ ಅವಳು ಮಾನಸನ್ ಮಾತಾಡಿಸ್ತಾರೆ, ಅವಳಿಗೆಲ್ಲ ಸಪೋರ್ಟ್ ಮಾಡ್ತಾರೆ. ನೋಡಪ್ಪ, ಎಲ್ಲರಿಗೂ ಹೇಳ್ಕೊಟ್ಟಿರೋದ. ಎಮ್ಮ ಭಾರಿ ಇದ್ದಾಳು ಇವಳು. ನಾನೇನೋ ಅಂತ ಅಂದ್ಕೊಂಡಿದ್ದೆ, ಆದ್ರೆ ಭಾರಿ ಇದ್ದಾಳು ಇವಳು. ಬಿಡೆ, ಏನು ಯಾರಿಂದ ಏನಾಗಬೇಕಾಗಿಲ್ಲ. ಯಾರಿಗೂ ಎದ್ರಕಳ ಅಂತದ್ದೇನಿಲ್ಲ. ಹೆಂಗಿರ್ಬೇಕು ಹಂಗಿರ್ಬೇಕು. ನಾನು ಯಾರಿಗೂ ತಗ್ಗಲ್ವೇ? ಬರ್ಲಿ, ನನ್ನ ಬಗ್ಗೆ ಏನೂ ಗೊತ್ತಿಲ್ಲ. ನಾನು ಈ ಲಸ್ಮಕ್ಕನ್ಗಿನ ಒಂದು ಕೈ ಮುಂದೆನೆ. ನಾನು ದೊಡ್ಡ ಇದು ಅನ್ನೋ ಥರ ಅಯ್ಯಮ್ಮ ತೋರಿಸ್ಕೊಳಕ್ ಬರುತ್ತೆ. ನಾನು ಅಯ್ಯಮ್ಮಗಿನ ಒಂದು ಕೈ ಮೇಲೇನೆ. ನಾನು ಅಯ್ಯಮ್ಮನಿಗಿನ ಒಂದಿಷ್ಟು ಮುಂದೆನೆ ಹೋಗ್ತೀನಿ. ನನ್ನ ಅಯ್ಯಮ್ಮ ಇದು ಮಾಡೋಕ್ಕಾಗಲ್ಲ. ಊರಾಗೆಲ್ಲ ಹೇಳ್ತಾರೆ, ಲಸ್ಮಕ್ಕನ್ ಸವಾಸ ಬೇಡಪ್ಪ, ಅಯ್ಯಮ್ಮ ಹಂಗೆ ಹಿಂಗೆ, ಅಯ್ಯಮ್ಮ ಯಾವ್ದಾನ ಒಂದು ವಿಷಯಕ್ಕೆ ಕಿವೆ ಕಕ್ಕೊಂಡ್ರೆ ಬಿಡ ಅಂತ ಅವಳಲ್ಲ ಅಂತ ಹೇಳಿ ಮಾತಾಡ್ತಾರೆ. ಆದ್ರೆ ನಾನೇನಕ್ಕೆ ಎದ್ರಕವನ? ನಾನು ಎದ್ರಕಮಲ್ಲ ಬಿಡು. ನಾನು ಎದ್ರಕಮ ಅಂತವಳೇ ಅಲ್ಲ. ನಾನು ಹೇಳ್ತೀನಲ್ಲ, ನಾನು ಎದ್ರಕಮಕ್ಕೆ ಹೋಗಲ್ಲ. ಅಯ್ಯೋ, ನನ್ನ ನೋಡಿ ಅಯ್ಯಮ್ಮನೇ ಎದ್ರಕೊಂಡು ಸುಮ್ಮನೆ ಆಗ್ಬೇಕು. ಹಂಗೆ ಏನಪ್ಪ ಇವಳು ಹಿಂಗೆ ಅಂತೇಳಿ. ನಾನು ಈ ಅಮ್ಮನಿಗೆ ಎದುರದ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಂತ ಈ ಲಕ್ಷ್ಮಕ್ಕ ನನ್ನ ಎದುರಿಸೋದಕ್ಕೆ ಬಂದಿದ್ದಾರೆ. ಅದಕ್ಕೆ ನಾನು ಎದುರ್ಕೊಳ್ಳಲ್ಲ ಬಿಡು. ನಾನು ಯಾರಿಗೂ ಇನ್ನೂವರೆಗೂ ಎದುರಲ್ಲ. ನನ್ನ ನೋಡ ಈ ಅಮ್ಮ ಸುಮ್ಮನಾಗಬೇಕು. ಏನಪ್ಪ ಇವಳು ಇಂಥವಳು, ಯಾರಿಗೂ ಎದುರಲ್ಲಪ್ಪ, ಎಷ್ಟು ಧೈರ್ಯ ಇದೆ, ಎಷ್ಟು ಇವಳಿಗೆ ನಿಜವಾಗ್ಲೂ ಧೈರ್ಯ ಆಯ್ತಲ್ಲಪ್ಪ ಅಂತೇಳಿ ನನ್ನ ನೋಡೇ ಆ ಅಮ್ಮ ಸುಮ್ಮನೆ ಆಗ್ಬಿಡ್ಬೇಕು.
ನಾನಂತೂ ಯಾರಿಗೂ ಇದು ಮಾಡಕ್ ಹೋಗಲ್ಲ. ನೋಡ್ತಾ ಇರಿ, ನೀನೇನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬಾಯ್, ಸಿ ಯು.